ಹೀಗೆ ಕಾಂಗ್ರೆಸ್ ಮನೆಯಲ್ಲೂ ಕೂಡ ಪಟ್ಟದ ಆಟ ಏನ್ ನಿಂತಿಲ್ಲ. ಅತ್ತ ಕುಂಭಮೇಳಕ್ಕೆ ತೆರಳಿ ಡಿಕೆ ಶಿವಕುಮಾರ್ ಸ್ನಾನ ಮಾಡ್ತಾ ಇದ್ರೆ ಇತ್ತ ಮುಂದಿನ ಸಿಎಂ ಕೂಗು ಕೂಡ ಜೋರಾಗಿ ಕೇಳ್ಬರ್ತಾ ಇದೆ. ಕಾಕತಾಳೀಯವೋ ಅಥವಾ ಉದ್ದೇಶಪೂರ್ವಕನೋ ಡಿಸಿಎಂ ಡಿಕೆ ಪ್ರವಾಸಕ್ಕೆ ಹೋದಂತ ಸಂದರ್ಭದಲ್ಲೆಲ್ಲ ಕಾಂಗ್ರೆಸ್ ಮನೆಯ ಕುರ್ಚಿ ಕದನ ತೆರೆದುಕೊಳ್ತಾ ಇದೆ. ಏನೆಲ್ಲ ಅನ್ಕೊಂಡಿದೀವಿ ಅದನ್ನೆಲ್ಲ ಮಾಡ್ತೇವೆ. SC STಗಳು ಯಾಕೆ ಒಂದಾಗಬೇಕು? ಕಾಕತಾಳೀಯವೋ ಆಗ್ತಿರೋದೇ ನಿಜವೋ ಗೊತ್ತಿಲ್ಲ. ಅದ್ಯಾವಾಗ ರಾಜ್ಯದಲ್ಲಿ ಡಿಸಿಎಂ ಡಿಕೆ ಇರಲ್ವೋ ಅದೇ ಹೊತ್ತಿನಲ್ಲೇ ಇಡೀ ಕಾಂಗ್ರೆಸ್ ಮನೆಯೇ ಸದ್ದು ಮಾಡುವಂತೆ ಡೆವಲಪ್ಮೆಂಟ್ ಆಗುತ್ತೆ, ರಾಜಕೀಯ ಗರಿಗೆದರಿ ಬಿಡುತ್ತೆ. ಇತ್ತೀಚೆಗಷ್ಟೇ ಡಿಸಿಎಂ ಡಿಕೆ ಅಮೆರಿಕ ಪ್ರವಾಸ ಕೈಗೊಂಡಿದ್ರು. ಇದೇ ಹೊತ್ತಿನಲ್ಲೇ ದಲಿತ ನಾಯಕರು ಫುಲ್ ಆಕ್ಟಿವ್ ಆಗಿದ್ರು. ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ಮನೆಯಲ್ಲೇ ಸಿಎಂ ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗ್ ಆಗಿತ್ತು. ಆದ್ರೆ ನಂತರದಲ್ಲಿ ಪರಮೇಶ್ವರ್ ಡಿನ್ನರ್ ಸಭೆ ಕರೆದಿದ್ರು. ಅದಕ್ಕೂ ಬ್ರೇಕ್ ಬಿದ್ದಿತ್ತು. ನಂತರ ಏನೇನ್ ಆಯ್ತು ಅಂತ ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರವೇ. ಕುಂಭಮೇಳದಲ್ಲಿ ಡಿಕೆ ಪುಣ್ಯ ಸ್ನಾನ, ಇಲ್ಲಿ ಸಿಎಂ ಕುರ್ಚಿ ಸದ್ದು. ಕಾಂಗ್ರೆಸ್ ಮನೆಯಲ್ಲಿ ಜೋರಾಯಿತು ತೆರೆಮರೆ ರಾಜಕೀಯ. ಹೌದು, ಕುಂಭಮೇಳದಲ್ಲಿ ಡಿಸಿಎಂ ಡಿಕೆ ಪುಣ್ಯ ಸ್ನಾನ ಮಾಡುವ ಮೂಲಕ ಯಮುನೆಯಲ್ಲಿ ಮುಳುಗಿದ್ದಾರೆ. ಆದ್ರೆ ಇತ್ತ ಕಾಂಗ್ರೆಸ್ ಮನೆಯಲ್ಲಿ ನಾನಾ ಬೆಳವಣಿಗೆಗಳು ನಡೆದಿವೆ. ಹೈಕಮಾಂಡ್ ಎಚ್ಚರಿಕೆ ಕೊಟ್ಟರು, ಮತ್ತೆ ಮುಂದಿನ ಮುಖ್ಯಮಂತ್ರಿ ಕೂಗು ಕೇಳಿ ಬಂದಿದೆ. ಸೈಲೆಂಟ್ ಗೇಮ್ ನಂಬರ್ 1, ಮತ್ತೆ ಮುಂದಿನ ಮುಖ್ಯಮಂತ್ರಿ ಕೂಗು. ಮತ್ತೆ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಅಭಿಮಾನಿಗಳು ಪೋಸ್ಟರ್ ಪ್ರದರ್ಶಿಸಿದ್ರು. ದಾವಣಗೆರೆ ವಾಲ್ಮೀಕಿ ಜಾತ್ರೆಯಲ್ಲಿ ನೆಕ್ಸ್ಟ್ ಸಿಎಂ ಸತೀಶ್ ಅಂತ ಫ್ಯಾನ್ಸ್ಗಳು ಟಿ ಶರ್ಟ್ ಧರಿಸಿದ್ರು. ಸೈಲೆಂಟ್ ಗೇಮ್ ನಂಬರ್ 2, ಖರ್ಗೆ ಭೇಟಿಯಾಗಿ ಪರಂ 45 ನಿಮಿಷ ಚರ್ಚೆ. ಇವತ್ತು ಬೆಳ್ಳಂಬೆಳಗ್ಗೆ ಬೆಂಗಳೂರಿನಲ್ಲಿ ಖರ್ಗೆ ನಿವಾಸಕ್ಕೆ ಭೇಟಿ ಕೊಟ್ಟ ಪರಮೇಶ್ವರ್ ಪಕ್ಷದಲ್ಲಿನ ಆಂತರಿಕ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಸುಮಾರು 45 ನಿಮಿಷಗಳ ಕಾಲ ಚರ್ಚೆ ನಡೆಸಿದ ಪರಮೇಶ್ವರ್ ಪವರ್ ಶೇರಿಂಗ್, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಮಾತುಕತೆ ನಡೆಸಿದ್ದಾರಂತೆ. ಇನ್ನು ಕಳೆದ ವಾರವೇ ದೆಹಲಿಗೆ ತೆರಳಬೇಕಿದ್ದ ದಲಿತ ಸಚಿವರು ಬೇರೆ ಬೇರೆ ಕಾರಣದಿಂದ ತೆರಳೋಕೆ ಆಗಿರಲಿಲ್ಲ. ದೆಹಲಿಯಲ್ಲಿ ಏನೇನ್ ಹೇಳಬೇಕಿತ್ತೋ ಅದೆಲ್ಲವನ್ನೂ ಇಲ್ಲೇ ಹೇಳಿದ್ದಾರೆ ಎನ್ನಲಾಗ್ತಿದೆ. ಆದ್ರೆ ಪರಮೇಶ್ವರ್ ಸಭೆಯ ಗುಟ್ಟು ಬಿಟ್ಟು ಕೊಟ್ಟಿಲ್ಲ. ಸೈಲೆಂಟ್ ಗೇಮ್ ನಂಬರ್ 3, ವಾಲ್ಮೀಕಿ ಜಾತ್ರೆ ನೆಪ, ದಲಿತ ಸಚಿವರ ಸಭೆ. ವಾಲ್ಮೀಕಿ ಜಾತ್ರೆ ನೆಪದಲ್ಲಿ 3 ದಲಿತ ಸಚಿವರು ಮತ್ತೆ ಸಭೆ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಸಭೆ ಸೇರಿದ್ರು. ಇವರು ಅವಾಗವಾಗ ಸೇರೋಕೆ ಕಾರಣ ಇದೆ. ಅದೇನೆಂದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ಇವರಿಗೇನು ಟೆನ್ಷನ್ ಇಲ್ಲ. ಒಂದು ವೇಳೆ ಅಧಿಕಾರ ಹೋದ್ರೆ ದಲಿತ ನಾಯಕನೇ ಸಿಎಂ ಆಗ್ಬೇಕು ಅನ್ನೋದು ಇವರ ಪಟ್ಟು. ಹೀಗಾಗಿ ತಮ್ಮದೇ ಆದ ರಣತಂತ್ರ ಅವಾಗವಾಗ ರೂಪಿಸ್ತಿರ್ತಾರೆ. ಇನ್ನು ಡಿನ್ನರ್ ಮೀಟಿಂಗ್ ರದ್ದಾದ ಬಳಿಕ SC ST ಸಮಾವೇಶಕ್ಕೂ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಸೂಕ್ತ ಸಮಯದಲ್ಲಿ ನಾವು ಅವೆಲ್ಲನೂ ಕೂಡ ಏನೆಲ್ಲ ಅನ್ಕೊಂಡಿದೀವಿ ಅದನ್ನೆಲ್ಲ ಮಾಡ್ತೇವೆ. ಏನೆಲ್ಲ ಅನ್ಕೊಂಡಿದೀವಿ ಅದನ್ನೆಲ್ಲ ಮಾಡ್ತೇವೆ ಸೂಕ್ತ ಸಮಯದಲ್ಲಿ. ನೋಡ್ರಿ, ಅದು ಅವ್ರ ನೇತೃತ್ವದಲ್ಲಿ ಆಗ್ಬೇಕದು. ಪರಮೇಶ್ವರ್ ಅವರು ಕೇಳ್ಬೇಕು. ಅವ್ರ ಹತ್ರ ಹೆಡ್, ನಾವು ಹೆಡ್ ಅಲ್ಲ. ಪರಮೇಶ್ವರ್ ಕೇಳಿ ಹೇಳ್ತಾರ. 24% SC STಗಳು ಯಾಕೆ ಒಂದಾಗಬೇಕು ಅನ್ನುವ ಸಂದೇಶವನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಸಹೋದರರಂತೆ ಸಂಘಟನಾತ್ಮಕ ಹೋರಾಟದ ಮೂಲಕ ಒಂದು ಶಕ್ತಿಯಾಗಿ ದ್ವಿಜಶಕ್ತಿಯನ್ನ ಹಿಮ್ಮೆಟ್ಟಿಸುವಂತ ಕಾರ್ಯದಲ್ಲಿ ಯಶಸ್ವಿ ಕಾಣಲಿಕ್ಕೆ ಈ ಒಂದು ಮಹರ್ಷಿ ವಾಲ್ಮೀಕಿಯವರ ಜನ್ಮ ಉತ್ಸವ ಪ್ರೇರಣಾ ಶಕ್ತಿಯಾಗಲಿ. ಅದೇನೇ ಹೇಳಿ, ಕಾಂಗ್ರೆಸ್ನಲ್ಲಿ ನಡೀತಿರೋ ಪವರ್ ಫೈಟ್ ಮುಂದಿನ ದಿನಗಳಲ್ಲಿ ಯಾವ ಬದಲಾವಣೆಗೆ ಕಾರಣ ಆದ್ರೂ ಅಚ್ಚರಿಯೇನಿಲ್ಲ. ಬ್ಯೂರೋ ರಿಪೋರ್ಟ್, TV9.